ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವೈದ್ಯರಾದ ವಿನಯ್ ಅವರು ಹಾಗೂ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾನಸಿಕ ಅಸ್ವಸ್ಥತೆ ಬಗ್ಗೆ ಅಂದರೆ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಮಾತಾಡ್ತೀವಿ. ಜೊತೆಗೆ ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು ಅಥವಾ ಅನಾರೋಗ್ಯಕ್ಕೆ ಒಳಗಾಗ್ತಿದ್ದೀವಿ ಅಂದರೆ ಇದರಲ್ಲಿ ಅಡಿಕ್ಷನ್ ಅನ್ನುವಂಥದ್ದು, ಚಟಗಳನ್ನೋದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಣ. ಸೊ ಎಲ್ರಿಗೂ ಗೊತ್ತಿದೆ, ಚಟ ಅನ್ನೋದು ಚಟಕ್ಕೆ ಏರಿಸುತ್ತೆ ಅನ್ನೋದು ಗೊತ್ತೇ ಇರೋಂಥ ವಿಷಯ. ಬಟ್ ಸ್ಟಿಲ್ ಲೈಫಲ್ಲಿ ಚಟ ಇರಬೇಕು ಅನ್ನೋರು ಇದ್ದಾರೆ. ಸೊ ಇವತ್ತು ಅಡಿಕ್ಷನ್ ಅನ್ನುವಂಥದ್ದು ಒಂದು, ಅದು ನಾಲ್ಗೆ ರುಚಿಯಾಗಿರಬಹುದು ಅಥವಾ ಅದು ಮೆದುಳಿಗೆ ಆ ರೀತಿ ಒಂದು ಖುಷಿ ಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಆಗಿರಬಹುದು. ಬಹಳಷ್ಟು ರೀತಿಯಲ್ಲಿದೆ. ಅಡಿಕ್ಷನ್ ಅನ್ನೋದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ? ಹೌದು, ಒಂದು ಒಳ್ಳೆ ಕ್ವೆಶನ್ ಮತ್ತೆ ಒಂದು ದೊಡ್ಡ ಟಾಪಿಕ್ ಕೂಡ ಇದೆ. ಹೌದು. ಈ ಸಮಸ್ಯೆಗಳಿಗೆಲ್ಲ ನೀವು ಹುಡುಕ್ತಾ ಹೋಯ್ತು ಅಂತಂದ್ರೆ ಕಳೆದ 25 ವರ್ಷದಿಂದ ಈಚೆಗೆ ನೀವು ಒಂದು ದೊಡ್ಡ ಸ್ಪೆಕ್ಟ್ರಮ್ ನೋಡ್ತೀರಿ. ಯಾಕೆ ಆಗ್ತಿದೆ ಅಂತಂದ್ರೆ ಒಂದು ದೊಡ್ಡ ಫ್ಯಾಕ್ಟರ್ ಬಂದು ಗ್ಲೋಬಲೈಸೇಷನ್. ನೀವು ಯಾವುದಾದ್ರೂ ದೇಶನ ಹಾಳು ಮಾಡ್ಬೇಕಂದ್ರೆ ಅಥವಾ ಯಾವುದಾದ್ರೂ ಒಂದು ಸಮೂಹನ ಹಾಳು ಮಾಡ್ಬೇಕಂತಂದ್ರೆ ನೀವು ಅವರ ಐಡಿಯಾಲಜಿನ ಹಾಳು ಮಾಡಬೇಕು. ಮೆಕ್ಕಾಲೆ 19th ಸೆಂಚುರಿಯಲ್ಲಿ ಮಾಡಿದ್ದು ಅದನ್ನೇ. ಈ ದೇಶನ ಹಾಳು ಮಾಡ್ಬೇಕಂದ್ರೆ ಸಂಸ್ಕೃತಿನ ಹಾಳು ಮಾಡು. ಸೊ ಈ ಟ್ರೈಡ್ 1947 ತನಕ ಈ ಬ್ರಿಟಿಷರು ಬಿಟ್ಟು ಹೋಗೋ ತನಕ ಒಂದಷ್ಟು ಇತ್ತು. ಅದಾದಮೇಲೆ ಒಂದಷ್ಟು ವೆಸ್ಟೆಡ್ ಇಂಟ್ರೆಸ್ಟ್ಗಳು ಈ ದೇಶನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಗ್ಲೋಬಲಿ ವಿ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಇನ್ 2000. ಕಳೆದ 10 ವರ್ಷದ ಹಿಂದೆ ನಿಮಗೊಂದು ಟ್ರೆಂಡ್ ಶುರುವಾಗಿದ್ದು ಕೊರಿಯನ್ ಕಾರ್ಸ್, ಕೊರಿಯನ್ ವೆಬ್ ಸಿರೀಸ್, ಕೊರಿಯನ್ ಸೋಪ್ಸ್, ಡೈಲಿ ಸೋಪ್ಸ್, ಕೊರಿಯನ್ ಹಾಡುಗಳು, ಪಾಪ್, ಬಿಕಾಸ್ ಡ್ರೆಸ್ ಕೋಡ್ಗಳು, ಬಿಕಾಸ್ ದೇ ವಾಂಟೆಡ್ ಟು ಸೆಲ್ ದೇರ್ ಕಲ್ಚರ್. ನೀವು ಯಾವಾಗ ಒಂದು ಕಲ್ಚರ್ನ ಒಂದು ಕಡೆ ಮಾರ್ತಿರೋ ಅದು ದಟ್ ಬಿಕಮ್ಸ್ ಮನಿ ಫಾರ್ ದಮ್. ನೀವು ಕೊರಿಯನ್ ವೆಬ್ ಸಿರೀಸ್ ಬರೋಕ್ಕಿಂತ ಮುಂಚೆ ಹುಂಡೇ ಆರ್ ಕಿಯಾ ಡಿಡ್ ನಾಟ್ ಡೂ ಮಚ್ ಬಿಸ್ನೆಸ್. ಜಪಾನ್ ಮಾರುತಿ, ಟಾಟಾ, ಮಹೀಂದ್ರ ಇವು ಇದ್ವು. ಯಾವಾಗ ದೇ ಎಂಟರ್ಡ್ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್. ಸೊ ಈಗ ನೀವು ನೋಡಿದ್ರೆ ಎವ್ರಿ 10 ಕಾರ್ಸ್ ಯು ಸಿ ಐದರ್ ಕಿಯಾ ಆರ್ ಹುಂಡೈ. ಯಾಕೆ? ಅವ್ರವ್ರ ಕಲ್ಚರ್ನ ಮಾರಿದ್ರು. ಸೊ ಕೊರಿಯಾದಲ್ಲಿ ಕಾರ್ಸ್ ಹಿಂಗಿದಾವೆ, ಇದೇ ಥರದ ಕಾರ್ ಇಂಡಿಯಾದಲ್ಲಿ ಬಂದರೆ ನಾನು ತಗೋತೀನಿ ಅಂತ. ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಓನ್ಲಿ ದೇರ್. ಕಾರ್ ಸೆಗ್ಮೆಂಟ್ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ಡ್ರೆಸ್ ಹಾಳಾಗಿದೆ, ಒಪ್ಕೋತೀರಾ? ಆ ಕಲ್ಚರ್ ಎಂಟ್ರಿ ಆಯ್ತಾನೆ ಇಲ್ಲಿ ಕಲ್ಚರ್ ಕಿಲ್ ಮಾಡಿ ಎಂಟ್ರಿ ಆಗ್ಬೇಕು ಅಥವಾ ಅದು ಬಂದು ರಿಪ್ಲೇಸ್ ಮಾಡಿಸುತ್ತೆ. ಸೊ 2000 ಇಂದ ಈಚೆಗೆ ಆಗಿದ್ದೇನು, ವಿ ಥಾಟ್ ಟೆಕ್ನಿಕಲಿ ವಿ ಆರ್ ಸ್ಟ್ರಾಂಗ್, ಇಂಡಿಯನ್ಸು, ಲ್ಯಾಂಗ್ವೇಜ್ ಬರ್ತಿದೆ, ದೊಡ್ಡ ಕಂಟ್ರಿ, ಎಲ್ಲ ಕಂಟ್ರಿಗೂ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಬೇಕು. ಸುಪ್ರಸಿದ್ಧವಾಗಲಿ ಕುಪ್ರಸಿದ್ಧವಾಗಲಿ ಅವರಿಗೆ ಸಿದ್ಧಿ ಅನ್ನೋದು ಬೇಕು. ಅದು ಸುಪ್ರಸಿದ್ಧ ಆಗಲಿ ಕುಪ್ರಸಿದ್ಧ ಆಗಲಿ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋತಾರೆ ಅವರು. ಇಂಡಿಯಾ ಇಸ್ ಎ ಹ್ಯೂಜ್ ಮಾರ್ಕೆಟ್. 140 ಕೋಟಿ ಜನ ಅಂತಂದ್ರೆ ಇಟ್ಸ್ ಎ ಹ್ಯೂಜ್ ಮಾರ್ಕೆಟ್. ಒಬ್ಬೊಬ್ರ ಹತ್ರ ಹೆಂಗಾದ್ರೂ ಪ್ಲಾನ್ ಮಾಡಿ ಒಂದಿನಕ್ಕೆ ₹1 ತಗೊಂಡ್ರೆ 140 ಕೋಟಿ ರೂಪಾಯಿ ಬಿಸ್ನೆಸ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಂಟ್ರಿ. ಅದು US ಆಗಲಿ, ಯುರೋಪ್ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಯಾರೋ ಆಗಲಿ. ಏನೆಲ್ಲ ಅಡಿಕ್ಷನ್ಸ್ ಬಂತು, ವಿ ವಿಲ್ ಸ್ಟಾರ್ಟ್ ಒನ್ ಬೈ ಒನ್. ಇಂಡಿಯಾದಲ್ಲಿ ಏನಿತ್ತು, ತುಂಬ ಹಳೆ ಕಾಲದಿಂದ ಅಡಿಕ್ಷನ್ಸ್ ಅಂತಿದ್ದೇನು, ಸರ್ಟೆನ್ ಫೆಸ್ಟಿವಲ್ಸ್ ಅಲ್ಲಿ ಸರ್ಟೆನ್ ಥಿಂಗ್ಸ್ ಆಗಿ ಇದ್ದಿದ್ದು ಗಾಂಜಾ, ಮಾರುವಾನ. ಅದನ್ನ ಭಾಂಗ್ ಅಂತ ಕೆಲವು ಕಡೆ ಸೇವನೆ ಮಾಡ್ತಿದ್ರು, ಪ್ರಸಾದ ಅಂತ ಕೆಲವು ಕಡೆ ಸೇವನೆ ಮಾಡ್ತಿದ್ರು. ಓಪಿಯಂ, ಗಸಗಸೆ ಬೆಳೆಯೋರು ಅದರದ್ದು ಅಫೀಮ್ನ ರೆಡಿ ಮಾಡಿ ಅದನ್ನ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಿದ್ರು. ಆಯುರ್ವೇದನು ಓಪಿಯಂನ, ಮಾರುವಾನನ ಪೇನ್ ಕಿಲ್ಲರ್ ಅಂತಾನೆ ಹೇಳಿರೋದು, ಅಡಿಕ್ಷನ್ಸ್ಗೆ ಇರಲಿಲ್ಲ. ಚೈನಾ ಬ್ರಿಟಿಷ್ ಓಪಿಯಂ ಟ್ರೇಡ್ಗೋಸ್ಕರ ಜಗಳಾಡಕ್ಕೆ ಶುರು ಮಾಡಿದ್ರು. ಅಫ್ಘಾನಿಸ್ತಾನ ಬ್ರಿಟಿಷ್ ಜಗಳಾಡಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಪೀಪಲ್ ಥಾಟ್ ದಿಸ್ ಇಸ್ ಎ ಬಿಗ್ ಮಾರ್ಕೆಟ್. ಸೊ ನೀವು ಅಡಿಕ್ಷನ್ಸ್ ರೂಟ್ಸ್ ನೋಡ್ಕೊಂಬಂದ್ರೆ ಇವರೆಲ್ಲ ಪರಕೀಯರ್ ಬರೋ ತನಕ ದೇಶ ತುಂಬ ಚೆನ್ನಾಗಿತ್ತು. ಮುಘಲ್ರು, ತುರುಕ್ರು, ಅರಬ್ರು, ಪರ್ಷಿಯನ್ರು, ಚೈನೀಸ್ ಇನ್ವೇಷನ್ನು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ. ಅದಾದ್ಮೇಲೆ ನಮಗೆ ಯುರೋಪಿಯನ್ ಇನ್ವೇಷನ್, ಯಾರು ಡಚ್ಚರು, ಫ್ರೆಂಚರು, ಇವರೆಲ್ಲ ಬರ್ತಾ ದೇ ಬಾಟ್ ಅಡಿಕ್ಷನ್ಸ್. ಇಂಡಿಯಾದಲ್ಲಿ ಎಲ್ಲದನ್ನು ಮೆಡಿಸಿನ್ ರೂಪದಲ್ಲಿ ಎಷ್ಟು ಬೇಕಾ ಅಷ್ಟು ಉಪಯೋಗಿಸಿದ್ರು, ಸುಮ್ಮನಾಗ್ತಿದ್ರು. ಡ್ಯೂರಿಂಗ್ ಡೆಲಿವರಿ ತುಂಬ ಪೇನ್ ಇರ್ತಿತ್ತು ಅಂತ ಆವಾಗ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಯಾವ ಅವೈಲೇಬಲ್ ಇದೆ ಅವು ಕೊಡ್ತಿದ್ರು. ಯಾವ ಗಸಗಸೆ ಪಾಯಸ ಆಗಿರಲಿ, ಓಪಿಯಂ ಆಗಿರಲಿ, ಅಥವಾ ಮಾರುವಾನ, ಬಾಂಗ್ ಆಗಿರಲಿ, ಅವೆಲ್ಲ ಆ ಮೂಮೆಂಟಿಗೆ ತಗೋತಿದ್ರು, ಅದನ್ನು ರಿಲೀಸ್ ಮಾಡ್ತಿದ್ರು. ಈಗ ಅದನ್ನ ದೇ ಹ್ಯಾವ್ ಸ್ಟಾರ್ಟೆಡ್ ಮೇಕಿಂಗ್ ಅ ಬಿಸ್ನೆಸ್. ಸರ್ಕಾರಕ್ಕೆ ಹಣಗಳು ಬರ್ತಿಲ್ಲ ಅಂತ, ಆಲ್ಕೋಹಾಲ್ನ ತಗತಿಲ್ಲ, ಸಿಗರೇಟ್ ಸೇರ್ತಿಲ್ಲ ಜನ ಅಂತ ರಾಜೀವ್ ಗಾಂಧಿ ಎರಾದಲ್ಲಿ ಕಂಪ್ಲೀಟ್ಲಿ ಇಟ್ ವಾಸ್ ಬ್ಯಾಂಡ್. ಗಾಂಜಾನು ಬ್ಯಾನ್ ಮಾಡಿದ್ರು. ಎನಿಥಿಂಗ್ ವಿಚ್ ಇಸ್
ವಿಚ್ ಡಸ್ ನಾಟ್ ಜನರೇಟ್ ರೆವಿನ್ಯೂ ಟು ಯುರೋಪಿಯನ್ ಮಾರ್ಕೆಟ್ಸ್. ಇಲ್ಲಿರೋ ಕಂಪ್ನಿಗಳೆಲ್ಲ ಯುರೋಪಿಯನ್ ಮಾರ್ಕೆಟ್ಸ್ಗೆ ಅವ್ರಿಗೆ ದುಡ್ಡು ಬರದೇ ಇರೋವೆಲ್ಲವೂ ಆಗಬೇಕು. ಯಾರೋ ಒಬ್ಬ ವ್ಯಕ್ತಿ ಒಂದು ಬಾಂಗ್ ತಗೊಂಡು ತಿಂದು ಮಲ್ಕಂಡ ಉತ್ತರ ಭಾರತದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಅಂತಂದರೆ ಅವನು ₹100 ಕೊಟ್ಟು ಆಲ್ಕೋಹಾಲ್ ಕುಡಿತಿರ್ಲಿಲ್ಲ. ಆಲ್ಕೋಹಾಲ್ ಕುಡಿಬೇಕು ಅಂತಂದರೆ ಬಾಂಗ್ನ ಹಾಳು ಮಾಡಬೇಕಿತ್ತು, ಹಾಳು ಮಾಡಿದ್ರು, ಆಲ್ಕೋಹಾಲ್ ಕುಡ್ಸೋಕ್ಕೆ ಶುರು ಮಾಡಿದ್ರು. ನಾವು ದಿಸ್ ಹ್ಯಾಸ್ ಬಿಕಮ್ ಎ ಮಲ್ಟಿ ಕ್ರೋರ್ ಬಿಸ್ನೆಸ್. ಅದನ್ನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್ ಆಸ್ ಎ ಕಲ್ಚರ್. ಯುರೋಪಿಂದ ಸಿನಿಮಾಗಳು ಬರೋಕ್ಕೆ ಶುರುವಾಯಿತು, ಅಮೆರಿಕದಿಂದ ಸಿನಿಮಾಗಳು ಶುರುವಾಯಿತು, ಕೇಬಲ್ ಟಿವಿ ಎರ ಶುರುವಾಯಿತು. ಯುರೋಪಲ್ಲಿ ಏನಾಗ್ತಿದೆ, ಅಮೆರಿಕಾದಲ್ಲಿ ಏನಾಗ್ತಿದೆ, ದೇ ಸ್ಟಾರ್ಟೆಡ್ ಸೀಯಿಂಗ್ ಇನ್ ಥ್ರೂ ಮೂವೀಸ್. ನಾವು ಚಿಕ್ಕವರಿದ್ದಾಗ ತುಂಬ ದೊಡ್ಡ ಮೂವಿ ಅಂದರೆ ಜುರಾಸಿಕ್ ಪಾರ್ಕ್. ವಿ ಥಾಟ್ ದಟ್ ವಾಸ್ ರಿಯಲ್. ಟೈಟಾನಿಕ್, ವಿ ಥಾಟ್ ದಟ್ ವಾಸ್ ರಿಯಲ್. ಟೈಟಾನಿಕ್ ಅಂತ ಒಂದು ಹಡಗಿತ್ತು, ಅಂದರೆ ನಮ್ಮ ಕಣ್ಮುಂದೆನೇ ಸಾಯ್ತಿದೆ ಅನ್ನೋದು ಭ್ರಮೆ ಸೃಷ್ಟಿ ಮಾಡಿದ್ರು. ವೆನ್ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಕಲ್ಚರ್, ನಮಗೆ ಅಲ್ಲಿ ಹೀರೋ ಅಂತಂದರೆ ಸ್ಟೈಲ್ ಆಗಿರೋ ಕಾಸ್ಟ್ಲಿ ಬಟ್ಟೆ ಹಾಕಬೇಕು, ಸ್ಮೋಕ್ ಮಾಡಬೇಕು, ತುಂಬ ಅಡ್ವಾನ್ಸ್ಡ್ ವರ್ಷನ್ ಆಫ್ ಎಲೀಟ್ ಪೀಪಲ್. ಅಂದರೆ ಗಂಡ ಹೆಂಡತಿ ಅಪ್ಪ ಅಮ್ಮ ಒಟ್ಟಿಗೆ ಕುತ್ಕೊಂಡು ಕುಡಿಬೇಕು, ಒಟ್ಟಿಗೆ ಸ್ಮೋಕ್ ಮಾಡಬೇಕು. ಅದನ್ನ ಅದೇ ಸ್ಟಾರ್ಟೆಡ್ ಶೋಯಿಂಗ್ ಇಟ್ ಆಸ್ ಎ ರಿಚ್ ಕಲ್ಚರ್. ಎಷ್ಟು ಕಡಿಮೆ ಬಟ್ಟೆ ಹಾಕೋತಾರೋ ಅಷ್ಟು ರಿಚ್ಚು. ಚಡ್ಡಿ ಹಾಕೊಂಡು ಹೋದ್ರೆ ಅವ್ರು ತುಂಬ ರಿಚ್ ಅಂತ ನಾನು ಹಂಗೆ ಅನ್ಕೊಂಡಿದ್ದೆ. ನಾನು ಚಿಕ್ಕನಿದ್ದಾಗ ನಾವು ಯಾಕೆ ನಮ್ಮ ತಂದೆ ಯಾಕೆ ಚಡ್ಡಿ ಹಾಕತ್ತಿಲ್ಲ ಅಂತಂದ್ರೆ ಸೌಕಾರ ಹಾಕೊಳ್ಳೋದು ಅಂತ ಹೇಳಿದ್ರು ನಮ್ಮ ತಂದೆ ನನಗೆ. ಅಂದ್ರೆ ಸೌಕಾರ ಕ್ಲಾಸ್ ಆಫ್ ಪೀಪಲ್ ಅವ್ರು ಚಡ್ಡಿ ಹಾಕೊಂಡೋದ್ರೆ ಅವ್ರಿಗೆ ಯಾರು ಏನನ್ನಲ್ಲ, ಬಡವ್ರು ಹಾಕೊಂಡೋದ್ರೆ ಅವ್ರಿಗೆ ಹ್ಯೂಮಿಲಿಯೇಟ್ ಮಾಡ್ತಾರೆ ಅಂತ. ಈಗ ಹಿಂಗ ಅದೊಂದು ಇದೆ ಮೇಡಮ್. ಈಗ ಒಬ್ಬ ಯಾರೋ ಒಂದು ಸ್ಟೇಟಸ್ ರೀಚ್ ಆಗ್ಬಿಟ್ಟಿದ್ದಾನೆ ಅಂದ್ರೆ ಅವನು 1 ಗ್ರಾಮ್ ಗೋಲ್ಡ್ ಹಾಕೊಂಡೋದ್ರೆ ನನ್ನ ಹತ್ರ ಬಂಗಾರ ಇರ್ಬೋದು ಬಿಡು ಅಂತ ನಂಬ್ಕೊಬಿಡ್ತೀವಿ ನಾವೇ. ಅದೇ ಬಡವ್ರು ಪಾಪ ಕಷ್ಟಪಟ್ಟು ಅವ್ರು ₹100 ಕೂಡಿಟ್ಟು ಬಂಗಾರದ ಓಲೆ ಮಾಡಿಸ್ಕೊಂಡಿದ್ರೆ 1 ಗ್ರಾಮ್ ಗೋಲ್ಡ್ ಅನ್ಕೋತೀವಿ ನಾವು. ದಟ್ ಈಸ್ ಸೋಷಿಯಲಿ ವಿ ಹ್ಯಾವ್ ಬೀನ್ ಟ್ಯೂನ್ಡ್ ಫಾರ್ ಇಟ್. ಅದೇ ಈಗ ಬಡವರು ಬಟ್ಟೆ ಹರಿದಿರೋ ಬಟ್ಟೆ ಹಾಕೊಂಡ್ರೆ ಪಾಪ ಭಿಕ್ಷುಕರು ಅಂತ ಅನ್ಕೊಳ್ತೀವಿ. ಅದೇ ರೀತಿ ಹರಿದಿದ್ದ ಜೀನ್ಸ್ ಈಗ ಫ್ಯಾಷನ್ ₹1000 ಕೊಟ್ಟು ಹಾಕತ್ತೆ, ಟ್ರೆಂಡ್ ಆಗಿದೆ. ಸೊ ನಮಗೆ ಇದನ್ನ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ದಿಸ್ ಬುಲ್ಶಿಟ್. ಯಾವಾಗ 1980s 1990 ಸಿನಿಮಾ ಬರೋಕ್ಕೆ ಶುರು. ಇದು ತುಂಬಾ ಅಗ್ರೆಷನ್ ಆಗಿದ್ದು ಫ್ರೀ ಇಂಟರ್ನೆಟ್ ಬಂದ್ಮೇಲೆ. ವೇ ಬ್ಯಾಕ್ ಇನ್ 2016 ಯಾವಾಗ ನಿಮಗೆ 10 ವರ್ಷದಿಂದ ಕಂಪ್ನಿಗಳನ್ನ ಓವರ್ಟೇಕ್ ಮಾಡಿ ಜಿಯೋ ನಮಗೆ ಫ್ರೀ ಇಂಟರ್ನೆಟ್ ಕೊಡೋಕ್ಕೆ ಶುರುವಾಯಿತು. ಫ್ರೀ ಅನ್ಲಿಮಿಟೆಡ್ ಯೂಸೇಜ್. ಮೊದ್ಲು ಹೆಂಗೆ ಅಂತಂದ್ರೆ ₹200 ರೀಚಾರ್ಜ್ ಮಾಡಿಸ್ಕೊಂಡ್ರೆ 2 GB ಅಥವಾ 1 GB 1 ತಿಂಗಳು ಉಪಯೋಗಿಸ್ತಿದ್ವಿ ನಾವು. ಈಗೇನಾಯ್ತು, 1 ದಿನಕ್ಕೆ ಅನ್ಲಿಮಿಟೆಡ್ ಇಂಟರ್ನೆಟ್. ನೀವು ಫೋನ್ ಉಪಯೋಗಿಸ್ತೇ ಬಿಡ್ತೀಯೋ, ನೀನು ಇಷ್ಟು ರೀಚಾರ್ಜ್ ಮಾಡಿಸ್ಲೇಬೇಕು. ನೀನು ಫೋನ್ ಬರುತ್ತೋ ಬಿಡುತ್ತೋ ಇಷ್ಟು ದುಡ್ಡು ಕಟ್ಟಲೇಬೇಕು ನೀನು. ಇಫ್ ಯು ರಿಮೆಂಬರ್, ನಾವು ಸ್ಟಾರ್ಟಿಂಗ್ ಫೋನ್ ತಗೊಂಡಾಗ ಅರ್ಲಿ ಡೇಸ್ ಅಲ್ಲಿ ಇನ್ಕಮಿಂಗ್ಗೆ ದೇರ್ ವಾಸ್ ಎ ಚಾರ್ಜ್, ಔಟ್ ಗೋಯಿಂಗ್ಗೆ ದೇರ್ ವಾಸ್ ಎ ಚಾರ್ಜ್. ಅದು ಡೈಲಿ ರೆಂಟಲ್ಸ್ ಅಂತ ಇರ್ತಿತ್ತು. ನೀವು ಫೋನ್ ಮೇಂಟೈನ್ ಮಾಡಬೇಕಂದ್ರೆ ದಿನ ಬಾಡಿಗೆ ಕಟ್ಟಬೇಕು, ಇನ್ಕಮಿಂಗ್ ಕಟ್ಟಬೇಕು, ಔಟ್ ಗೋಯಿಂಗ್ ಕಟ್ಟಬೇಕು. ಈಗ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಟ್ಟಂಗಿಲ್ಲ, ಡೈಲಿ ಬಾಡಿಗೆ ಕಟ್ಟಲೇಬೇಕು, ಇಷ್ಟು ರೀಚಾರ್ಜ್ ಮಾಡಿಸ್ಲೇಬೇಕು ನೀವು. ಈ ಕಲ್ಚರಲ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಈ ಥಾಟ್ ಪ್ರೋಸೆಸ್ ಇತ್ತಲ್ಲ ಇವ್ರಿಗೆ, ಇದನ್ನು ಮಾರ್ಬೋದು. ಸೊ ನಿಮಗೆ ಒಂದು ಯಾವುದೋ ಫೇಮಸ್ 100 ಕೋಟಿ ಸಿನಿಮಾ ದುಡ್ಡು ಮಾಡಿದೆ ಅಂತ ನೀವು ನೋಡಿದ್ರೆ ಹೀರೋ ಏನು ಅಂದರೆ ಸ್ಟೈಲಾಗಿ ಅವನು ದೊಡ್ಡ ಬಾಟ್ಲ್ ಹಿಡ್ಕೊಂಡು ಬಂದು ಕುಡಿದ್ರೆ ಅವನು ಹೀರೋ ಅಂತ. ಈ ಡಾಕ್ಟರ್ ರಾಜ್ಕುಮಾರ್ ಯಾಕೆ ಗ್ರೇಟ್ ಆಗ್ತಾರೆ ಅಂತ ಅಂದರೆ ಈ ವಾಸ್ ವೆರಿ ಕ್ಲಿಯರ್. ನಾನು ನಿಜ ಜೀವನದಲ್ಲಿ ಕುಡಿಯೋದಿಲ್ಲ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೂ ಕುಡಿಯಲ್ಲ. ನುಡಿದಂತೆ ನಡೆಯೋ ಕಲ್ಚರ್. ನೀವು ಕ್ರೂರತ್ವವನ್ನು ತೋರಿಸಂಗಿದ್ರೆ ಬೇರೆ ಥರ ತೋರಿಸಿ. ನಾನು ಕೊಲೆ ಮಾಡೋದು ತೋರಿಸಿ, ಅಣ್ಣ ತಮ್ಮನ್ನೇ ಕೊಲೆ ಮಾಡೋದು ತೋರಿಸಿ. ನೈಜ ಆಧಾರಿತ ಘಟನೆಗಳು ಇಟ್ಕೊಂಡು ನೀವು ಕತೆ ಹೆಣದಾಗ ಅದಕ್ಕೆ ಸಿಗಂತ ಘನತ್ವ ಬೇರೆ. ನೀವು ಫೇಕ್ ಆಗಿ ಯಾರೋ ಒಬ್ರು ಆಕ್ಟ್ರು ಕುಡಿತಾರೆ ಅಂತ ತೋರಿಸ್ತಾರೆ, ಬಟ್ ನಿಜದಿಂದಲೇ ಅವ್ರು ಮುಟ್ತಾನೆ ಇರೋದಿಲ್ಲ. ಬಟ್ ವಾಟ್ ಮೆಸೇಜ್ ಈಸ್ ಸೆಂಡಿಂಗ್ ಇಸ್, ನಾನು ಈ ಥರ ಸ್ಟೈಲಾಗಿ ಕುಡಿದ್ರೆ ಐ ಲುಕ್ ಲೈಕ್ ಮೈ ಐಕಾನಿಕ್ ಐಡಲ್ ಥರ ಕಾಣಿಸ್ತೀನಿ ನಾನು. ಸೊ ವಿಚ್ ಇಸ್ ಪ್ರಾಕ್ಟಿಕಲಿ 2019 ಐ ಥಿಂಕ್ 19 or 20 ಅಲ್ಲೋ ದೆರ್ ವಾಸ್ ದಿಸ್ ಇಶ್ಯೂ ವೇರ್ ಪಾನ್ ಹ್ಯಾಸ್ ಟು ಬಿ ಬ್ಯಾನ್ಡ್ ಇನ್ ದಿಸ್ ಕಂಟ್ರಿ. ಸರ್ಕಾರಗಳು ಹೋರಾಟ ಮಾಡಿ ಇದೆಲ್ಲ ಶುರುವಾಗಿದೆ ಏನಕ್ಕೆ ಅಂತಂದ್ರೆ ವಿಕೃತ ಮನಸ್ಥಿತಿಯಿಂದ. ಉತ್ತರಾಖಂಡಲ್ಲಿ 10ನೇ ಕ್ಲಾಸ್ ಹುಡುಗಿನ ಶಿ ವಾಸ್ ಗ್ಯಾಂಗ್ ರೇಪ್ಡ್. ಕ್ಲಾಸ್ಮೇಟ್ಸ್ ಕಡೆಯಿಂದ ಫ್ರೆಂಡು ಅಣ್ಣ ಅಂತ ರಾಖಿ ಕಟ್ಸ್ಕೊಂಡಿರೋ ಹುಡುಗರು ಅವಳನ್ನ ಹಿಂಸೆ ಮಾಡಿ ಅಮಾನುಷವಾಗಿ ಕೊಂದರು. ಉತ್ತರಾಖಂಡ ಸರ್ಕಾರ ಅದು ತುಂಬ ಸೀರಿಯಸ್ ತಗೊಂಡು ಪಾನ್ನ ಬ್ಯಾನ್ ಮಾಡಬೇಕು ಅಂತ ಆಯಿತು. ಇದೇ ರಾಜಕೀಯ ಪಕ್ಷಗಳು ಸರ್ಕಾರದ ನಿಲುವಿನ ವಿರುದ್ಧ ನಿಂತು ಅದನ್ನು ಮಾಡಿದ್ರು. ಇವತ್ತು ಪರಿಸ್ಥಿತಿ ಏನಾಗಿದೆ, ಸಾಫ್ಟ್ ಟಾರ್ಗೆಟ್ಸ್ಗಳನ್ನ ಚೂಸ್ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟು ಈ ಪ್ರಭಾವಶಾಲಿ ಇರೋ ವ್ಯಕ್ತಿಗಳು ಜೈಲಿಗೆ ಕೂತವ್ರೆ. ಎಲ್ಲಿಂದ ಎಲ್ಲಿಗೆ ಬಂದಿದೆ ಸಮಾಜ ಅಂದರೆ, ನೀನು ಗುಂಡಿ ತೋಡ್ತಿದ್ಯಾ, ನೀನೇನೋ ವಿರುದ್ಧವಾಗಿ ಮಾತಾಡ್ತಿದ್ಯಾ ಅಂದರೆ ಆ ಗುಂಡಿಯಲ್ಲಿ ಒಂದು ದಿವಸ ನೀನು ಬೀಳ್ತೀಯ ಅಥವಾ ನಿನ್ನ ಫ್ಯಾಮಿಲಿ ಯಾರಾದರೂ ಬೀಳ್ತಾರೆ ಅಂತ. ಇದಕ್ಕೊಂದು ಇಂಟ್ರಪ್ಟ್ ಮಾಡ್ತೀನಿ. ಏನಂದರೆ ಈ ನಮ್ಮ ಇಂಡಿಯನ್ ಕಲ್ಚರು ಮತ್ತು ಈ ಫಾರಿನ್ ಕಲ್ಚರ್ಗೆ ಇದು ಚೇಂಜ್ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತಂದರೆ,
ನಮ್ಮ ಈಗ ಅಮೇರಿಕಾ ದೇಶ ಅಥವಾ ಬ್ರಿಟನ್ ದೇಶಗಳಲ್ಲಿ ಅವರು ಉಪ್ಪು ಹುಳಿ ಖಾರ ಈ ಮೂರನ್ನು ವರ್ಜಿತ ಆಹಾರಗಳನ್ನು ಸ್ವೀಕರಿಸ್ತಾರೆ ಅವರು. ಅಂದರೆ ಅವ್ರಿಗೆ ಕಡಿಮೆ ಟೆಂಪ್ಟ್ ಆಗುತ್ತೆ. ಸೆಕ್ಷುವಲ್ ಒಂದು ಲೇಡಿನ ಅವರು ಅರೆಬರೆ ಬಟ್ಟೆಯಲ್ಲಿ ನೋಡಿದಾಗ ಕಂಪೇರ್ ಟು ಇಂಡಿಯನ್ನು ಅವರಿಗೆ ಬೇಗ ಟೆಂಪ್ಟ್ ಆಗಲ್ಲ ಅವರು, ಬಿಕಾಸ್ ಅವ್ರ ಫುಡ್ ಹಂಗಿರುತ್ತೆ. ನಮ್ಮ ಫುಡ್ಡು ಉಪ್ಪು ಹುಳಿ ಖಾರ ಹ್ಯೂಸ್ ಇರುತ್ತೆ, ನಮ್ಮದು ಬೇಗ ಟೆಂಪ್ಟ್ ಆಗುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ಸ್ತ್ರೀಯರು ಆ ಥರ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಈ ಥರ ಇಶ್ಯೂಸ್ ಜಾಸ್ತಿ ಆಗ್ತಿರೋದು ಯಾಕೆ ಅಂತಂದರೆ ಬಿಕಾಸ್ ಆಫ್ ದಟ್ ರೀಸನ್. ಈ ಫುಡ್ ನಮ್ಮದು ಸ್ಟೈಲ್ ಏನಿದೆಯಲ್ಲ ಅದು ಬೇಗ ಟೆಂಪ್ಟ್ ಮಾಡುತ್ತೆ, ಅದರಿಂದ ಈ ಥರ ಸಮಸ್ಯೆ ಆಗುತ್ತೆ. ಅದು ಈಗ ಆಗಿರ್ಬೋದು, ಬಟ್ ನಾನು ನಿಮ್ಮೊಂದು ಚಿಕ್ಕದೊಂದು ಕತೆ ಹೇಳ್ತೀನಿ, ರಾಮಾಯಣದ ಕತೆ. ಸೊ ಜಟಾಯು ಬಂದು ಹೇಳ್ತಾನೆ, ಹಿಂಗಾಗ್ಬಿಟ್ಟಿದೆ ರಾಮ, ಏನು ಮಾಡೋದು ಅಂತ. ಈ ಆಲ್ಮೋಸ್ಟ್ ಅಟ್ ದ ಎಡ್ಜ್ ಆಫ್ ಡೈಯಿಂಗ್. ಅದಾದಮೇಲೆ ಜಟಾಯುನು ಕಾಪಾಡೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಸೀತೆ ಶಿಲ್ ಸ್ಟಾರ್ಟ್ ಥ್ರೋಯಿಂಗ್ 1 by 1 ಜ್ಯುವೆಲ್ಸ್ ಅಂತೆ. ಮುತ್ತಿನ ಹಾರನ ಒಂದೊಂದೇ ಬಿಸಾಕೊಂಡು ಹೋದಾಗ ಹುಡ್ಕೊಂಡು ಹೋಗ್ತಾರೆ. ಒಂದು ಪೆಂಡೆಂಟ್ ಸಿಗುತ್ತೆ, ಕಿವಿ ಓಲೆ ಸಿಗುತ್ತೆ. ರಾಮ ಲಕ್ಷ್ಮಣನ್ ಕೇಳ್ತಾನಂತೆ, ಇದು ಸೀತೆದಿರ್ಬೋದಾ, ಇದು ಸೀತೆದಿರ್ಬೋದಾ ಅಂತ. ಗೊತ್ತಿಲ್ಲ ಅಂತ. ಲಾಸ್ಟಿಗೆ ಕಾಲುಂಗುರ ಸಿಗುತ್ತಂತೆ. ಇದು ಸೀತೆನ ಅಂದರೆ ಹೌದು, ಇದು ಅತ್ತಿಗೆದೆ ಇದು. ಸೊ ನಮ್ಮ ಕಲ್ಚರ್ ಹೆಂಗಿತ್ತಂತಂದ್ರೆ, ನಮಗೆ ಬೇಡದಿರೋ ವಸ್ತು ಅಥವಾ ನಮಗೆ ಸಲ್ಲದೇ ಇರೋಂಥ ವಸ್ತುಗಳನ್ನ ನಾವು ಯಾವ ಭಾವನೆಯಲ್ಲಿ ನೋಡ್ಬೇಕು ಅವನ್ನೇ ನೋಡ್ತಿದ್ವಿ. ವಿ ಡೋಂಟ್ ಹ್ಯಾವ್ ದಿಸ್ ಕಾನ್ಸೆಪ್ಟ್ ಆಫ್ ಸ್ಟೆಪ್ ಮದರ್, ಸ್ಟೆಪ್ ಸಿಸ್ಟರ್, ಸ್ಟೆಪ್ ಬ್ರದರ್, ಸ್ಟೆಪ್ ಫಾದರ್ ಅನ್ನೋ ಕಾನ್ಸೆಪ್ಟ್ಗಳಿರಲಿಲ್ಲ. ತಂದೆ ಅಂದರೆ ತಂದೆ ಅಷ್ಟೇ, ಮುಗೀತು. ಅತ್ತಿಗೆ ಅಂದರೆ ಅತ್ತಿಗೆ. ಅಲ್ಲಿಂದ ಆಚೆಗೆ ನಮಗೆ ಕಾನ್ಸೆಪ್ಚುಯಲೈಸೇಷನ್ ಏನು ಅಂತಂದರೆ, ಅತ್ತಿಗೆ ಅಮ್ಮ, ಅತ್ತಿಗೆ ಇದು ಆಸ್ ಗುಡ್ ಆಸ್ ಅಮ್ಮ. ಅಮ್ಮನ ಆದಮೇಲೆ ಜಾಗ ತುಂಬಿಸೋದು ಯಾರು ಅತ್ತಿಗೆ, ಅಪ್ಪ ಆದಮೇಲೆ ಜಾಗ ತುಂಬಿಸೋದು ಯಾರು ಅಣ್ಣ. ನಮಗೆ ಅಲ್ಲಿ ವಲ್ಗ್ಯಾರಿಟಿ, ಸೆಕ್ಷುಯಾಲಿಟಿ ಇವೆಲ್ಲ ಏನಿರಲಿಲ್ಲ. ಮಾಡ್ರನ್ ವೆನ್ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ದೇರ್ ಕಲ್ಚರ್, ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ದೇರ್ ಫುಡ್. ಯಾವುದೋ ಒಂದು ಸಿನಿಮಾ ಮಾಡಿದ್ರೆ ಅಲ್ಲಿ ಸ್ಟೈಲಾಗಿ ಯಾರೋ ಕೋಕು ಫ್ರೆಂಚ್ ಫ್ರೈಸ್ ತಿಂದರೆ ವಿ ಥಾಟ್ ದಟ್ ಈಸ್ ಟು ಹೆಲ್ದಿ. ನಾವು ಫ್ರೆಂಚ್ ಫ್ರೈಸ್ ತಿಂದರೆ ನಾವು ಈ ಸೊಸೈಟಿಯಲ್ಲಿ ನಾವು ಎಲೀಟ್ ಕ್ಲಾಸ್ ಅಂತ. ಮೆಕ್ಡೊನಾಲ್ಡ್ಸ್, KFCs ಎಲ್ಲ ಲಾಂಚ್ ಆದಾಗ ಪೀಪಲ್ ಯೂಸ್ ಟು ಗೋ ಇನ್ ಲಕ್ಸುರಿಯಸ್ ಕಾರ್ಸು. ನಾನು ಹಂಗೆ ಅನ್ಕೊಂಡಿದ್ದೆ, ಮೆಕ್ಡೊನಾಲ್ಡ್ಸ್ ಎಲ್ಲ ತಿನ್ನೋದು ತುಂಬ ಸಾವುಕಾರರು ಅಂತ. ಗೊತ್ತಿರಲಿಲ್ಲ. ನಾವು ಬಡವರು ಅಂದರೆ ರೊಟ್ಟಿ ತಿನ್ನಬೇಕು, ಇಲ್ಲೆಲ್ಲ ಮುದ್ದೆ ತಿಂತಾರೆ. ಸೊ ಎನಿಥಿಂಗ್ ಅಬೋವ್ ದಟ್ ಪ್ಲೆಥೋರಾ ಅಂತಂದರೆ ಅವರೆಲ್ಲ ಆಗರ್ಭ ಶ್ರೀಮಂತರು. ಗೋಬಿ ಮಂಚೂರಿ ಅಂತ ಅಂದರೆ ಅದು ಯಾರೋ ಬೇರೆಯವ್ರು ತಿನ್ನೋದು, ನಮ್ಮ ದೇಶದವ್ರು ತಿನ್ನೋದಲ್ಲ ಅಂತ ನನಗಿದ್ದಿದ್ದು. ಈಗ ಏನಾಗಿದೆ ಅಂತಂದರೆ, ಈ ಮದುವೆ ಮನೆಯಲ್ಲೂ ಬಂದಿದೆ, ಸತ್ಯನಾರಾಯಣ ಪೂಜೆಯಲ್ಲಿ ಸೈಡ್ ಡಿಶ್ ಗೋಬಿ ಮಂಚೂರಿ. ಸೊ ಈ ಕಲ್ಚರಲ್ ಎಕ್ಸ್ಚೇಂಜ್ ಮಾಡಕ್ಕೆ ಹೋಗಿ ಆ್ಯಂಡ್ ವಿ ಡೋಂಟ್ ಸೆಲ್ ಆರ್ ಗುಡ್ ಥಿಂಗ್ಸ್, ಅಥವಾ ವಿ ಡೋಂಟ್ ನೋ ಹೌ ಟು ಎನ್ಕ್ಯಾಶ್ ಆರ್ ಗುಡ್ ಥಿಂಗ್ಸ್ ಬರುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂತಂದರೆ ನಾವೇನು ಮಾಡಬೇಕು? ಸಾಧನೆ ಮಾಡಬೇಕು. ಹಳೆ ಕಾಲದಲ್ಲಿದೆ. ಯಾವ ಥರ? ಸಮಾಜಮುಖಿಯಾಗಿ ಗೃಹಸ್ಥ ಆಗಿರೋನು ಯೋಗಾಭ್ಯಾಸ ಮಾಡಬೇಕು. ಇಲ್ಲ ಅಂದರೆ ಯು ಹ್ಯಾವ್ ಮೆಡಿಟೇಷನ್. ಅವನು ಸ್ಪೆಷಲ್ ಸಾಧನೆ ಇದೆ ಅಂತಂದರೆ ಈ ಮಂತ್ರ, ತಂತ್ರ, ಯಂತ್ರ ಎಲ್ಲ ಮಾಡಬೇಕಂತಂದರೆ ದೇ ಹ್ಯಾವ್ ದಿಸ್ ಪ್ರಾಪರ್ ಐಡಿಯಾಲಜಿ ಆಫ್ ಕೂತ್ಕೊಂಡು ಹೋಮ ಮಾಡಬೇಕು, ಹವನ ಮಾಡಬೇಕು, ಮಂತ್ರ ಜಪ ಮಾಡಬೇಕಂತ. ನಮಗೆ ನಾವು ಇದನ್ನು ತಗೊಳ್ಳೇ ಇಲ್ಲ. ನಮಗೆ ಯೋಗ ಮಾಡಬೇಕು, ವಿಶ್ವ ಯೋಗ ದಿನ ಬರಬೇಕು ಅಂತ ಹೇಳಿದ್ದೆ 2014-15ರಲ್ಲಿ. ಅಲ್ಲಿ ತನಕ ಯೋಗ ನಮ್ಮದು ಅಂತ ಬೇರೆಯವರು ಯೂನಿವರ್ಸಿಟಿಗಳು ಮಾಡ್ಕೊಂಡು ಸಿಲೆಬಸ್ ಫಾರ್ಮ್ ಮಾಡಿ ಅವರು ಯೋಗದ ಇನ್ಸ್ಟಿಟ್ಯೂಟ್ ನಡೆಸಬೇಕಾದ್ರೆ ನಮಗಿಲ್ಲಿ ಯೋಗ ಅಂತಂದರೆ ವಿ ಹ್ಯಾಡ್ ಕೀಳರಿಮೆ. ನಮಗೆ ಯೋಗ ಅಂತೆ. ಈಗಲೂ ನೀವು ನೋಡಿದ್ರೆ ಯೋಗ ಮಾಡೋರ ಜನಸಂಖ್ಯೆಗಿಂತ ಜಿಮ್ಗೆ ಹೋಗೋರ ಜನಸಂಖ್ಯೆ ಜಾಸ್ತಿ. ಯೋಗ ಮಾಡಿ ಸತ್ತಿರೋ ಉದಾಹರಣೆಗಳಿಲ್ಲ. ಬಾಡಿ ಬಿಲ್ಡಿಂಗ್ ಅಡಿಕ್ಷನ್ಸ್ ಆಗಿರೋದಿದೆ. ಡ್ರಗ್ಸ್ ಹಾಕ್ಕೊಂಡು, ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಏನೇನೋ ಮಾಡೋಕ್ಕೆ ಹೋಗಿ, ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಹೋಗಿ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಂತ ಮಾಡಿ ತೋರ್ಸೋಕ್ಕೆ ಪ್ರಪಂಚಕ್ಕೆ ಹೋಗಿ. ನಾನು ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಹೇಳಿದೆ, 0 ಡಿಗ್ರಿಯಿಂದ 25 ಡಿಗ್ರಿ ನಾರ್ತ್, 25 ಡಿಗ್ರಿ ಸೌತು, 50 ಡಿಗ್ರಿ ನಾರ್ತ್, 50 ಡಿಗ್ರಿ ಸೌತ್ ನೀವು ಬೈಫರ್ಕೇಷನ್ ತೊಗೊಂಡ್ರೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿರೋರಿಗೆ ಬಿಸಿಲು ಬೀಳಲ್ಲ. ಬಟ್ ದೇಹನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಬೆವ್ರು ಬೇಕು ಅಂತಂದರೆ ಅವ್ರು ಮನೆಯ ಒಳಗಡೆ ಎಕ್ಸಸೈಸ್ ಮಾಡ್ತಿದ್ರು. ಅವರು ಅಲ್ಲಿ AC ಹಾಕೊಂಡು ಎಕ್ಸಸೈಸ್ ಮಾಡಲ್ಲ. ಅವ್ರ ವೆದರೇ ಹಂಗಿರುತ್ತೆ. ಅವ್ರು ಬೆವರಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಕಮ್ ಇನ್ ಫ್ರಂಟ್ ಆಫ್ ದಿ ವರ್ಲ್ಡ್. ನಾನು ಪ್ರಪಂಚಕ್ಕೆ ಬಂದ್ಬಿಟ್ಟು ನನ್ನ 6 ಪ್ಯಾಕ್ಸ್ ಇದೆ, ಬಾಡಿ ಬಿಲ್ಡಿಂಗ್ ಇದೆ ಅಂತಿಲ್ಲ. ಬಟ್ ಇಲ್ಲೇನಾಗ್ತಿದೆ, ಇಟ್ಸ್ ಉಲ್ಟಾ. ಹೊರಗಡೆ ಚೆನ್ನಾಗಿ ಬಿಸಿಲು ಗಾಳಿ ಇರುತ್ತೆ, ವರ್ಷ ಪೂರ್ತಿ ಗಾಳಿ ಬಿಸಿಲು ಇರುತ್ತೆ. ಅಲ್ಲಿ ಬಿಟ್ಟು AC ಅಲ್ಲಿ ಕುತ್ಕೊಂಡು ಜಿಮ್ ಮಾಡಕ್ಕೆ ಹೋಗಿ, ಜಿಮ್ ಮಾಡಿ ನನ್ಗೆ ಯಾಕೋ ಬರ್ತಿಲ್ಲ. ಬಾಸ್, ಯುವರ್ ಜೀನ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಯುವರ್ ಆಫ್ರಿಕನ್ಸ್. ದಕ್ಷಿಣ ಆಫ್ರಿಕಾದವರು, ಮಧ್ಯ ಆಫ್ರಿಕಾದವ್ರಿಗಿರೋ ಜೆನೆಟಿಕ್ಸು ಊಟನೇ ತಿನ್ನಲ್ಲ ಅವರು. ಕಾಡಲ್ಲಿ ಈಗಲೂ ಅಲ್ಲಿ ಅಲ್ಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ದೈತ್ಯ ಆಕಾರದಲ್ಲಿ ಇರ್ತಾರೆ ಅವರು. ಅವ್ರ ಜೀನ್ಸು ನನ್ನ ಜೀನ್ಸು ಒಂದೇನಾ? ಅವ್ರದ್ದು ಬಿಡಿ. ಸದರನ್ ತಮಿಳ್ನಾಡು ಜೀನ್ಸ್ ನೋಡಿದ್ದೀರಾ? ಮಧ್ಯ ಕರ್ನಾಟಕ ಜೀನ್ಸ್ ನೋಡಿದ್ದೀರಾ?
ಮಧ್ಯ ಭಾರತದ ಜೀನ್ಸ್ ನೋಡಿದ್ದೀರಾ, ಬೃಂದಾವನ ಉತ್ತರ ಪ್ರದೇಶ ಜೀನ್ಸ್ ನೋಡಿದ್ದೀರಾ, ನಿಮಗೆ ಇಲ್ಲೇ ನಿಮಗೆ ಎಷ್ಟು ಸ್ಪೆಕ್ಟ್ರಮ್ ಇದೆ ವೆರೈಟೀಸ್ ಇದೆ. ಆಯ್ತಾ. ನೀವು ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್, ನೀನು ನಾನು ಆಫ್ರಿಕಾದೊಂಥರ ನಾನು ಬಾಡಿ ಬಿಲ್ಡ್ ಮಾಡ್ತೀನಿ, ಅಮೆರಿಕನ್ ಯುರೋಪಿಯನ್ ಥರ ಬಾಡಿ ಬಿಲ್ಡ್, ಅವ್ರ ಕಡೆ ಕಡಿಮೆ ಹೈಟ್ ಅಂದರೆ 6 ಅಡಿ, ನಮ್ಮ ಕಡೆ ಜಾಸ್ತಿ ಹೈಟ್ ಅಂದರೆ 6 ಅಡಿ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅವನ ಅತಿಮಾನುಷ ಜೈಗ್ಯಾಂಟಿಕ್ ಕಾಣಿಸ್ಬೇಕಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಇದು ಒಂಥರ ಅಡಿಕ್ಷನ್ನು. ನಾನು ಡ್ರಗ್ಸ್ ತಗೊಂಡು ಬಾಡಿ ಬಿಲ್ಡ್ ಮಾಡ್ಕೋತೀನಿ, ಅನ್ನೆಸರಿ ಥಿಂಗ್ಸ್ನ ತಗೊಂಡು ಬಾಡಿ. ಈಗ ಅಡಿಕ್ಷನ್ ಅಂತ ಬಂದಾಗ ಹೇಳಿದ್ರೆ ನಿಜವಾಗ್ಲೂ ಅಂದ್ರೆ ಎಲ್ಲದಕ್ಕೂ ಮೂಲ ಸಮಸ್ಯೆ ಅನ್ನೋಂಥದ್ದು ಒಂದು ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿ ಹೇರಿಕೆ ಆಗಿದೆ. ಅದು ಹೇಗಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲದೆಯೇ ಆಗಿರುವಂಥದ್ದು ಹೇರಿಕೆ ಇದು. ಅಂಡ್ ತುಂಬಾ ವರ್ಷಗಳಿಂದ ಆಗ್ತಾ ಇರುವಂತಹ ಹೇರಿಕೆ. ಬಟ್ ಸ್ಟಿಲ್ ಈಗ ವೈಯಕ್ತಿಕವಾಗಿ ಯೋಚನೆ ಮಾಡೋದಾದ್ರೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ರೀ. ಈಗ ಬೇರೆ ದೇಶದ ಸಂಸ್ಕೃತಿ ಬಂದಿದೆ, ಅದನ್ನ ನಾವು ಮಾಡಬಾರ್ದು ಅಷ್ಟಿಲ್ವೇ ಇಲ್ಲ, ಎಲ್ಲವೂ ಇರೋದು ಅವ್ರ ಮನಸ್ಸಲ್ಲಿ. ಸೊ ಈಗ ಹೇಗ್ ಮಾಡ್ಬೇಕು ಇದನ್ನ, ಅಡಿಕ್ಷನ್ ಇಂದ ಹೊರಗೆ ಬರಬೇಕು ಅಥವಾ ಹೇಗಿದ್ರಿಂದ ಪರಿಹಾರ ಅಂತ? ನಮ್ಮ ಜನರೇಷನ್ ಚೇಂಜ್ ಆಗಬೇಕು ಮೇಡಮ್. ಯಾವ ಪೇರೆಂಟ್ಸು ದೇ ಆರ್ ನ್ಯೂ ಪೇರೆಂಟ್ಸ್ ಇಂದ 20 ವರ್ಷ 21 22 ವರ್ಷದಿಂದ ಪೇರೆಂಟ್ಸ್ ಆಗಿದಾರಲ್ಲ, 40-45 ವರ್ಷ ತನಕ ಅಂದ್ರೆ ಅವ್ರ ಮಕ್ಕಳು ಅವ್ರ ಮಾತು ಕೇಳೋ ಲೆವೆಲ್ ಅಲ್ಲಿ ಇರೋಂಥ ಮಕ್ಕಳು ಇದಾರಲ್ಲ, ಲೆಸ್ ದೆನ್ ಟೀನೇಜ್ 10-12 ವರ್ಷ 15 ವರ್ಷ ಸ್ಕೂಲ್ ಏಜ್ ಅಲ್ಲಿ ಇರೋಂಥ ಹುಡುಗರು ಸ್ಪೆಕ್ಟ್ರಮ್ ಇದೆಯಲ್ಲ, ಈ ಪೇರೆಂಟ್ಸು ಕಲ್ಚರ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಅವ್ರು ಇನ್ಕ್ಲೂಡ್ ಮಾಡ್ಕೊಂಡು ಫಸ್ಟ್ ಇವ್ರ ಫೋನ್ ಉಪಯೋಗಿಸೋದು ನಿಲ್ಲಿಸ್ಬೇಕು. ರೀಲ್ಸ್ ನೋಡ್ತಾ ಇರ್ತಾರೆ, ಮಗ ಮಾತಾಡ್ಸ್ತಾ ಇರ್ತಾನೆ, ಇವರಿಗೆ ಮಗನ ಕೊಡೋ ಟೈಮ್ಗಿಂತ ರೀಲ್ಸ್ ಕೊಡೋ ಟೈಮ್ ಇಂಪಾರ್ಟೆಂಟ್. ರೀಲ್ಸ್ ಅಲ್ಲಿ ನಿಮಗೆ ಆಂಗ್ಸೈಟಿ ಬಿಲ್ಡ್ ಆಗುತ್ತೆ, ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. 15 ಸೆಕೆಂಡಲ್ಲಿ ಅವ್ನು ನೋಡಿ ಮುಗಿಸ್ಬೇಕಂದ್ರೆ 30 ಸೆಕೆಂಡ್ ನೋಡಿ ಮುಗಿಸ್ಬೇಕು. 30 ಸೆಕೆಂಡಲ್ಲಿ ಕನ್ಕ್ಲೂಷನ್ ಬಂದಿಲ್ಲ ಅಂದ್ರೆ ರೀಲ್ ಚೆನ್ನಾಗಿಲ್ಲ ಅಂತ ಓಡಿಸ್ತಾನೆ ಮುಂದಕ್ಕೆ. ಇವನಿಗೆ ಬೇಕಾಗಿರುತ್ತೆ, ಅದು ತಾನಾಗೆ ಬರುತ್ತೆ, ಬೇಡ ಅಂದ್ರೂ ಕೂಡ ಹಂಗಲ್ಲ, ಅದು ಕರೆಕ್ಟ್. ಅಂದ್ರೆ ಇವನಿಗೆ ಏನೋ ಒಂದು ಇಂಟೆನ್ಷನ್ಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ಯುವರ್ ಮೂಡ್. ಇವನು ಹೆಂಡತಿ ಜೊತೆಗೆ ಜಗಳ ಆಡಿದ್ರೆ ಇವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಇಲ್ಲಿ ಬರ್ತಾನೆ. ಆಫೀಸ್ ಜೊತೆ ಬಾಸಲ್ಲಿ ಕಿರಿಕಾಗಿತ್ತು, ಇಲ್ಲಿ ಬರ್ತಾನೆ. ಇವನಿಗೆ ನಗ್ಸ ಅಂತ ಕಂಟೆಂಟ್ ಬೇಕು. ಅದು ನಗ್ಸ ಅಂತ ಕಂಟೆಂಟ್ ಎಷ್ಟು ವಿಕೃತವಾಗಿದ್ರೂ ಪರವಾಗಿಲ್ಲ, ಇಲ್ಲಿ ಎಂಜಾಯ್ ದಟ್. ಯಾರಿಗೋ ಗಲೀಜ್ ಮಾತಾಡ್ಲಿ, ಯಾರಿಗೋ ಹಿಡ್ಕೊಂಡು ಹೊಡಿಲಿ, ಸ್ಕ್ರಿಪ್ಟೆಡ್ ಶೋ ಆಗಿರಲಿ, ದೇ ಎಂಜಾಯ್ ದಟ್ ಶೋ. ಅವ್ರಿಗೆ 30 ಸೆಕೆಂಡಲ್ಲಿ 40 ಸೆಕೆಂಡಲ್ಲಿ 1 ನಿಮಿಷದಲ್ಲಿ ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಬಿಡ್ಬೇಕು, ಈಗೋ ಸ್ಯಾಟಿಸ್ಫೈ ಆಗಿಬಿಡ್ಬೇಕು. ಇವರು ಈ ಅಡಿಕ್ಷನ್ಸ್ಗೆ ಒಳಗಾದಾಗ ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿಗೆ ಬಾಂಡಿಂಗ್ಸ್ ಕಡಿಮೆ ಆಗ್ತಾ ಬರುತ್ತೆ. ಬಿಕಾಸ್ ಶಿ ಟ್ರೈ ಟು ಸೆಂಡ್ ರೀಲ್ಸ್ ವಿಚ್ ಈಸ್ ಇನ್ ಫೇವರ್ ಆಫ್ ಅವ್ರಿಗೆ ಹೆಂಡತಿಗೆ ಫೇವರಬಲ್ ಆಗಿರ್ತಕ್ಕಂತಹ ಐಡಿಯಾಲಜಿ ಇರ್ತಕ್ಕಂತಹ ನರೇಟಿವ್ ಇರ್ತಕ್ಕಂತಹ ರೀಲ್ಸ್ಗಳನ್ನ ವಿಡಿಯೋಗಳನ್ನ ಆಯಮ್ಮ ಸೇವ್ ಮಾಡ್ಕೊಂಡು ಗಂಡನ ಕಳಿಸ್ತಾಳೆ. ಅದು ಸೇವ್ ಆಗಿದೆ ಅಂತ ಅಲ್ಗರಿದಮಿಗೆ ಗೊತ್ತಾದ ತಕ್ಷಣ ಪ್ರತಿ ಸರಿ ಅಂತವೇ ಬರ್ತವೆ. ಗಂಡನಿಗೆ ಸಮಾಜ ನಡೀತಿರೋದು ಗಂಡು ಮಕ್ಕಳಿಂದ ಹೆಣ್ಮಕ್ಳಿಂದ ಅಲ್ಲ ಅಂತ ಇವನು ಮ್ಯಾಸ್ಕುಲಾನಿಟಿ ತೋರ್ಸಕ್ ಹೋಗಿ ಟಾಕ್ಸಿಕ್ ಮ್ಯಾಸ್ಕುಲಾನಿಟಿನ ಇವನು ತೋರ್ಸಕ್ ಹೋಗ್ತಾನೆ. ಟಾಕ್ಸಿಕ್ ಫ್ಯಾಮಿಲಿನಿಟಿ ಹೆಂಡತಿ ಕಳ್ಸೋದು, ಟಾಕ್ಸಿಕ್ ಮ್ಯಾಸ್ಕುಲಾನಿಟಿ ಗಂಡ ಕಳ್ಸೋದು, ಮಕ್ಕಳು ಹಾಳಾಗೋಗ್ಲಿ. ಈ ರೀಲ್ಸ್ ಗಳ ಮಧ್ಯೆ ರಿಯಲ್ ಲೈಫೇ ಕಳೆದೋಗಿದೆ. ಅದು ಒಂದು. ಎರಡನೇದು ಸೂಡೋ ಪ್ರೆಸ್ಟೀಜ್. ಆಗ್ಲೇ ಹೇಳಿದೆ, ನಾನು ಯಾವುದೋ ಒಂದು ಗಾಡಿ ತಗೊಂಡೆ, ಯಾವುದೋ ಒಂದು ಕಾರ್ ತಗೊಂಡೆ, ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋದೆ, ಫಾಲ್ಸ್ ಸ್ಟೇಟಸ್ನ ಮೇಂಟೈನ್ ಮಾಡೋಕ್ಕೆ ಯು ವಿಲ್ ಲಿವ್ ಟು ದಟ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಸೊಸೈಟಿ. ನನ್ನ ಹತ್ರ ಇಂಥರದ್ದು ಬಟ್ಟೆ ಇದೆ, ಈ ಥರದ್ದು ಕಾಸ್ಟ್ಲಿ ಕಾರ್ ಇದೆ, ಕಾಸ್ಟ್ಲಿ ವಾಚ್ ಇದೆ, ಕಾಸ್ಟ್ಲಿ ಜ್ಯುವೆಲ್ಸ್ ಇದೆ. ಆಮೇಲೆ ಎಷ್ಟೋ ಸರಿ ಈ 1 ಗ್ರಾಮ್ ಗೋಲ್ಡ್ ಅಂತೆಲ್ಲ ಬಂದಿದೆಯಲ್ಲ, ಒರಿಜಿನಲ್ ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕಿಲ್ಲ ಅಂದರೆ ಸಮಾಜನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನಿನ್ನ ಗಂಡ ನಿಂಗೆ ಏನೂ ಮಾಡಿಸಿಲ್ವಾ, ನಿನ್ನ ಹತ್ರ ಏನು ಇಲ್ವಾ ಅಂತ ನಾನು ಓರ್ಗಿತ್ತಿ ನನಗೆ ಅಂದ್ಬಿಡ್ತಾಳೆ, ನನ್ನ ಅಕ್ಕ ತಂಗಿ ನನಗೆ ಕೀಳಾಗಿ ನೋಡ್ಕೋತಾರೆ ಅಂತ ರಿಯಾಲಿಟಿಯಿಂದ ಹೊರಗಡೆ ಹೋಗಿ ದೇ ಟ್ರೈ ಟು ಡೂ ಸಮಥಿಂಗ್ ಎಲ್ಸ್. ಅದನ್ನ ರಿಯಲ್ ಮಾಡ್ಕೊಳಕ್ ಹೋಗೋದು. ಸೊ ಅಲ್ಲಿ ದೇ ಆರ್ ಡಿಸ್ಟ್ರಾಯಿಂಗ್ ದಿ ಫ್ಯಾಬ್ರಿಕ್ ಆಫ್ ದಿ ಸೊಸೈಟಿ. ಅದು ಒಂದು. ಎರಡನೇದು ಬಂದು ಈ ಮಕ್ಕಳ ವಿಷಯದಲ್ಲಿ ಬಂದ್ವಿ ಅಂತಂದ್ರೆ, ನಾವು ಅಡಿಕ್ಷನ್ಸ್ ಇಂದ ಹೊರಗಡೆ ಬಂದಿಲ್ಲ ಅಂದ್ರೆ ನಮಗೆ ಆಂಗ್ಸೈಟಿ ಕಡಿಮೆ ಆಗಲ್ಲ. 30 ಸೆಕೆಂಡ್ ನಮ್ಗೆ ರಿಸಲ್ಟ್ ಬೇಕು. ಮಗು 2 1 2 ಮಗ್ಗಿ ಹೇಳಕ್ಕೆ ಪ್ರಯತ್ನ ಪಡ್ತಿದೆ ಅಂದ್ರೆ ನಾವು ಕಲ್ಸೋದ್ರಲ್ಲಿಲ್ಲ, ಹಿಡ್ಕೊಂಡು ಚೆಚ್ಚೋದು. ಅದಕ್ಕೆ ಬರಲ್ವಾ ನಿಂಗೆ ಮಗ್ಗಿ? ಪೇಷನ್ಸ್ ಇಲ್ಲ. ನಾವೆಲ್ಲ ಮಾಡ್ಬೇಕಾರೆ ಹೆಂಗೆ ಅಂತಂದ್ರೆ 10 ಸರಿ 15 ಸರಿ 20 ಸರಿ 25 ಸರಿ ತಪ್ಪು ಹೇಳಿದ್ರು ನಮ್ಮ ತಂದೆ ಫಸ್ಟ್ ಇಂದ ಹೇಳ್ಸೋರು. 3 5 50 ಅಂದ್ರೆ 15 15 ಅನ್ನೋರು, 15 ಅಂತಿದ್ರೆ ಮತ್ತೆ ಫಸ್ಟ್ ಇಂದ ಹೇಳೋನು. 3 1 3 1 3 3 2 6. ಸೊ ಅವ್ರಿಗೆ ಎಷ್ಟು ಪೇಷನ್ಸ್ ಇತ್ತು ಅಂತಂದ್ರೆ ಅರ್ಧ ದಿವಸ ಒಂದೊಂದು ದಿವಸ ನಮ್ಮ ಜೊತೆಗೆ ಇಡೀ ದಿವಸ ಓದ್ಸೋರು. ನಮಗೆ ಓದಕ್ಕೆ ಬೇಜಾರಾಗಿ ಹಠ ಮಾಡಿ ಎದ್ದು, ಅವಾಗ ದೂರದರ್ಶನ 4 ಗಂಟೆಗೆ ಸಿನಿಮಾ ಬರ್ತಿತ್ತು. ಸಿನಿಮಾ ನೋಡೋಕ್ಕೋಸ್ಕರ ಬೆಳಿಗ್ಗೆನೇ ಹೋಮ್ವರ್ಕ್ ಮುಗಿಸ್ಬಿಡ್ತಿದ್ವಿ. ಭಾನುವಾರ ಬೆಳಿಗ್ಗೆ ತಿಂಡಿ ತಿಂದಾಗಿಂದ ಮಧ್ಯಾಹ್ನ 1 ಗಂಟೆ ತನಕ ಪೂರ್ತಿ ಹೋಮ್ವರ್ಕು ಆ ವಾರ ಮಾಡಿರೋದೆಲ್ಲ ನಮ್ಮ ತಂದೆಗೆ ಒಪ್ಪಿಸಿದ್ಬಿಟ್ರೆ ನನಗೆ ಸಿನಿಮಾ ನೋಡೋಕೆ ಬಿಡ್ತಾರೆ ಅನ್ನೋ ಕ್ಲಾರಿಟಿ. ಸೊ ನಮಗೆ ರಿವಾರ್ಡ್ ಇರ್ತಿತ್ತು. ನಾನು ಈ ವಾರದೆಲ್ಲ ಓದಿ ಒಪ್ಸಿದ್ರೆ ನನ್ನ ತಂದೆ ನನಗೆ ಸಿನಿಮಾ ನೋಡೋಕೆ ಬಿಡ್ತಾರೆ ಅಂತ.
ಈಗ ಆ ಹುಡುಗರಿಗೆ ಆ ರಿವಾರ್ಡು ಅದ್ರ ಮಹತ್ವನೇ ಇಲ್ಲ ಈಗ ಈಸಿಲಿ ಸಿಗ್ತಾ ಇದೆ, ಎಲ್ಲ ಈಸಿ ಎಲ್ಲವೂ ಈಸಿಲಿ ಸಿಗ್ತಾ ಇದೆ. ಆಮೇಲೆ ದೊಡ್ಡ ಮಗನಿಗೆ ತಾಯಿ ಊಟ ಮಾಡಿಸಿದ್ರೆ ಅಂತ ಚಿಕ್ಕ ಮಗನಿಗೆ ಮೊಬೈಲ್ ಬೇಕು, ಚಿಕ್ಕ ಮಗನ ಊಟ ಮಾಡಿಸಿದ್ರೆ ದೊಡ್ಡ ಮಗನಿಗೆ ಬೇಕು. ಇಲ್ಲ ಅಂದ್ರೆ ಅಮ್ಮಂಗೆ ಬೇಜಾರಾಗಿ ಆಯಮ್ಮನೆ ಕಾರ್ಟೂನ್ ಹಾಕ್ಬಿಟ್ಟು ಇಬ್ಬರಿಗೂ ಊಟ ಮಾಡಿಸ್ಕೊಂಡು ಕೂತ್ಬಿಟ್ಟಿರ್ತಾಳೆ. ನಮಗೆ ಕತೆ ಹೇಳ್ತಿದ್ರು, ಚಂದಮಾಮ ತೋರಿಸ್ತಿದ್ರು. ಆ ಕಲ್ಚರ್ ಫ್ಯಾಬ್ರಿಕ್ ಇಲ್ವಲ್ಲ ಈಗ. ಮಾಡರ್ನ್ ಜನರೇಷನ್ ಅಂತಂದ್ರೆ ನಮ್ಮ ಏಜ್ ಕ್ಯಾಟಗರಿಯಲ್ಲಿ ಇರೋರಿಗೆ ಅವ್ರಿಗೆ ಕತೆಗಳೇ ಬರಲ್ವಲ್ಲ, ಪುಸ್ತಕ ಓದ್ತಿಲ್ಲ, ಫೇಸ್ಬುಕ್ ಓದಕ್ ಟೈಮ್ ಇದೆ, ಬುಕ್ ಓದಕ್ ಟೈಮ್ ಇಲ್ಲ. ಇನ್ಸ್ಟಾಗ್ರಾಮ್ಗೆ ಇನ್ಸ್ಟೆಂಟ್ ಆಗಿ ಮಾಡೋ ಅಡುಗೆಗಳನ್ನ ಕಲ್ತ್ಕೊಂಡು ಜಲ್ದಿ ಸತ್ತೋಗಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಕುತ್ಕೊಂಡು ವರ್ಕ್ ಮಾಡಿ ಸ್ಟ್ರಾಟಜಿ ಮಾಡ್ಕೊಂಡು, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ, ಬಟಾಣಿ, ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು, ಕಾಬಲ್ ಕಡಲೆ, ನೀವು ಅಲಸಂದೆ ಕಾಳು, ಮಡಕೆ ಕಾಳು ಎಲ್ಲ ಕಾಳುಗಳನ್ನ ಜೋಡಿಸ್ಕೊಂಡ್ರೆ ನೀವು ಅಡುಗೆ ಮನೇಲಿ ಜೋಡಿಸ್ಕೊಳ್ಳೋಕೆ ಆ್ಯಕ್ಚುಲಿ ಜಾಗ ಸಾಕಾಗಲ್ಲ. ಟು ಸೇ ಯು ಹ್ಯಾವ್ ಇಟಾಲಿಯನ್ ಕಿಚನ್ನ ನೀವು ಕರೆಕ್ಟ್ ಡಬ್ಬಗಳನ್ನ ಜೋಡಿಸ್ಕೊಂಡ್ರೆ ಒಂದಕ್ಕೊಂದು ರಿಪೀಟ್ ಆಗಲ್ಲ. ಒಂದ್ಸರಿ ಸಂದಿರೋ ದಿನಸಿ 3 ತಿಂಗಳು ಬರುತ್ತೆ. ಎಲ್ಲ ಕಾಳುಗಳನ್ನ 1 kg ತಂದ್ಬಿಟ್ರೆ ಹೆಚ್ಚು ಕಡಿಮೆ 3 ತಿಂಗಳಿಗೆ ಮತ್ತೆ ನೀವು ಶಾಪಿಂಗ್ ಹೋಗೋದು. ಈಗ ವಾರಕ್ಕೆ ಒಂದೊಂದ್ಸರಿ ಶಾಪಿಂಗು, ವಾಪಸ್ ಅವೇ ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ತಗೊಂಬರೋದು, ಅವೇ ಪಲಾವು, ಅವೇ ಉಪ್ಪಿಟ್ಟು, ಬಾತು, ಅವೇ ಸಾಗು, ವಾಪಸ್ ಅದನ್ನೇ ತಿಂದು ನ್ಯೂಟ್ರಿಷನ್ನು ಇಲ್ಲ, ಪರ್ಸನಲ್ ಲೈಫು ಇಲ್ಲ. ದೊಡ್ಡ ರೋಲ್ ಏನು ಹಾರ್ಟಿಗೆ ಅಂತಂದರೆ, ಇಫ್ ಯು ಲುಕ್ ಅಟ್ ದಿ ಮಾಡೆಲ್, ಸಣ್ಣ ಕರಳು ಮತ್ತು ಮೆದುಳು, ದೇ ಆಲ್ಮೋಸ್ಟ್ ಲುಕ್ ಅಲೈಕ್. ಹೌದು. ಸೊ ನಿಮ್ಮ ಗಟ್ ಹೆಲ್ತ್ಗೆ ದೇರ್ ಇಸ್ ಎ ಥಿಯರಿ, ದೇರ್ ಇಸ್ ಎ ರಿಸರ್ಚ್ ಆಲ್ಸೋ. ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕಂತ, ನಿಮ್ಮ ಮೆದುಳು ಹೆಲ್ತ್, ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕಂತಂದ್ರೆ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು. ಸೊ ಟ್ರೆಡಿಷನಲ್ ಊಟ ತಿಂಡಿ ಪದ್ಧತಿಗಳು ಹೆಂಗೆ ಅಂತಂದರೆ, ಫಸ್ಟ್ ಫೈಬರ್ಸು, ಪಲ್ಯಗಳು ಅಥವಾ ಮುದ್ದೆ ಸಾರು, ಈಗಲೂ ಮಠ ಮನೆಗಳಲ್ಲಿದ್ರೆ, ಆಮೇಲೆ ಅನ್ನ ಸಾರು ಕೊಟ್ಟರೆ ವಾಪಸ್ ನಿಮಗೆ ಮಜ್ಜಿಗೆ ಕೊಡ್ತಾರೆ ಕಂಪಲ್ಸರಿ. ಸೊ ದಟ್ ನ್ಯೂಟ್ರಲೈಸಸ್ ಯುವರ್ ಲೈಫ್ ಸ್ಟೈಲ್. ಈಗ ಎಷ್ಟೋ ಜನ ಕೇಳಿದ್ರೆ ಮಜ್ಜಿಗೆ ಇಲ್ಲ ಸರ್, ಬೇಸಿಗೆಯಲ್ಲಿ ಕುಡಿಯೋದು ನಾವು ಅಂತಾರೆ. ಎಳ್ನೀರು ಅಂದರೆ ಎಳ್ನೀರು ಬೇಸಿಗೆಯಲ್ಲಿ ಕುಡಿಯೋದು. ಕೂಲ್ ಡ್ರಿಂಕ್ಸ್ ಕೇಳಿದ್ರೆ ನಿನ್ನೆ ಮೊನ್ನೆ ಕುಡಿದಿರ್ತೀನಿ ಅಂತಾರೆ. ಅಂದ್ರೆ ಒಳ್ಳೇದಕ್ಕೆಲ್ಲ ವರ್ಜಿತ, ಒಳ್ಳೇದನ್ನೆಲ್ಲ ಸೈಡ್ ಇಡೋದು, ಅದು ಬೇಕಾದ ತಗೊಳೋದು, ಬೇಡವಾಗಿದ್ದನ್ನ ಎನಿ ಟೈಮ್ ರೆಗ್ಯುಲರ್. ಅನುಕೂಲ ಸಿಂಧು ತನಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗೆ. ಆಗಲೇ ಹೇಳಿದ್ರು ಸ್ಟೇಟಸ್, ಇದು ರೀಲ್ಸ್ ಬಗ್ಗೆ ಹೇಳ್ತಾ ಇದ್ರು. ಹೆಂಗಂದ್ರೆ ಗಂಡ ಹೆಂಡತಿಗೆ ಬೈಯುವಂಥ ಸ್ಟೇಟಸ್ ಗಂಡ ಇಟ್ಕೊಳೋದು, ಹೆಂಡತಿಗೆ ನೆಗೆಟಿವ್ ಪಬ್ಲಿಕ್ ಇದು ಮಾಡೋದನ್ನ, ಕಾಮಿಕ್ ಮಾಡೋದನ್ನ ಗಂಡ ಇಟ್ಕೊಳೋದು, ಹೆಂಡತಿ ಗಂಡನಿಗೆ ಬೈಯುವಂಥವನ್ನ ಇವು ಇಟ್ಕೊಳೋದು, ಆಮೇಲೆ ಇಬ್ಬರು ಕಿತ್ತಾಡೋದು ಆ ವಿಷಯ ಇಸ್ಕೊಂಡು. ಅಂದರೆ ಹಿಂಗೆ ಪ್ರತಿಯೊಂದು ನಮಗೆ ನಮ್ಮ ಒಂದು ದಾಂಪತ್ಯಕ್ಕೆ ಚೆನ್ನಾಗಿರ್ಲಿಕ್ಕೆ ಏನು ಬೇಕು, ಏನು ಮಾಡ್ಕೋಬೇಕು ನಾವು ಅದನ್ನು ಮಾಡ್ಕೊಳಲ್ಲ. ಆಮೇಲೆ ತಾಯಿಯೇ ಮೊದಲು ಹೆಂಗಿತ್ತಂದರೆ, ತಾಯಿಯೇ ಮೊದಲ ಮನೆಯ ಗುರು ಅಂತೇಳಿ. ಅಂದರೆ ತಾಯಿನೇ ಆ ಫ್ಯಾಮಿಲಿಯ ಡಿಸೈಡ್ ಮಾಡ್ತಿದ್ಲು, ಗಂಡ ಹೆಂಗಿರಬೇಕು, ಮಕ್ಕಳು ಹೆಂಗಿರಬೇಕು, ಮಕ್ಕಳಿಗೆ ಒಳ್ಳೆ ಆಹಾರ ಕೊಟ್ಟರೆ ಗಟ್ಟಿ ಬಿಡ್ತಾರೆ ಮಕ್ಕಳು, ಗಂಡು ಮಕ್ಕಳು ಗಟ್ಟಿರಬೇಕು, ಹೆಣ್ಣು ಮಕ್ಕಳು ಗಟ್ಟಿರಬೇಕು, ಗಂಡು ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು, ಏನು ಸಂಸ್ಕಾರ ಕೊಡಬೇಕು, ಯಾವ ಥರ ಬದುಕಬೇಕು ಅವಳು ಸಮಾಜದಲ್ಲಿ ಅಂತೇಳಿ ತಾಯಿ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾ ಇದ್ಲು. ಬಟ್ ಆ ತಾಯಿ ಏನಾಗಿದೆ ಅಂತಂದರೆ, ತಾಯಿ ಅವಳ ತಾಯಿಯಿಂದ ದೂರ ಆಗಿರ್ತಾಳೆ ಗಂಡನ ಮನೆಗೆ ಬಂದಾಗ. ಬಟ್ ಅದು ಎರಡನೇ ತಾಯಿ ಅತ್ತೆ ಆಗಿರ್ತಾಳೆ. ಅತ್ತೆ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸರ್ ಹೇಳ್ದಂಗೆ ರೆಸಿಪಿ ಯೂಟ್ಯೂಬ್ ಹೇಳ್ಕೊಡ್ತಾ ಇದೆ, ಅವ್ರ ಅತ್ತೆ ಹೇಳ್ಕೊಡ್ತಾ ಇಲ್ಲ. ಅದೇ ಅತ್ತೆಗೆ ಇವಳಿಗೆ ಆಗ್ತಿಲ್ಲ, ಅತ್ತೆಗೆ ಖಾರ ಜಾಸ್ತಿ ಬೇಕು, ಇವಳಿಗೆ ಖಾರ ಕಡಿಮೆ ಬೇಕು, ಅಲ್ಲಿ ಬಾಂಡಿಂಗ್ ಬರ್ತಾ ಇಲ್ಲ. ಅಲ್ಲಿ ಏನಾಗ್ತಿದ್ದು ಮತ್ತೆ ಶಿಫ್ಟಿಂಗ್ ಟು ಯೂಟ್ಯೂಬ್ ಕುಕ್ಕು, ಯೂಟ್ಯೂಬ್ ಅಡುಗೆ, ಮತ್ತೆ ಆರ್ಟಿಫಿಷಿಯಲ್ಲು. ಅಂದರೆ ಹಿಂದಿನ ಒರಿಜಿನಾಲಿಟಿ, ಟ್ರೆಡಿಷನಲ್ ಫುಡ್ಡು, ಸಂಸ್ಕೃತಿ, ಕಲ್ಚರಲ್ ಫುಡ್ಡು ಫಾಲೋ ಆಗ್ತಿಲ್ಲ, ಚೈನ್ ಕಟ್ ಆಗ್ತಾ ಹೋಗ್ತಾ ಇದೆ. ಅತ್ತೆನೂ ಸೀರಿಯಲ್ ನೋಡ್ತಿದ್ದಾಳೆ, ಮಗಳು ಸೊಸೆ ಒಂದು ಬೇರೆ ಸೀರಿಯಲ್, ಅತ್ತೆ ಒಂದು ಬೇರೆ ಸೀರಿಯಲ್, ಆ ಟೇಸ್ಟ್ ಬೇರೆ ಈ ಟೇಸ್ಟ್ ಬೇರೆ. ಅತ್ತೆ ಇನ್ನೂ ಸೀರಿಯಲ್ ಇದ್ದಾಳೆ, ಸೊಸೆ ವೆಬ್ ಸೀರೀಸ್ ಹೋಗ್ಬಿಟ್ಟಿದ್ದಾಳೆ, ವೆಬ್ ಸೀರೀಸ್ ಹೋಗಿದ್ದಾಳೆ, ಅಪ್ಡೇಟ್ ಆಗಿದ್ದಾಳೆ. ಹಾಗೆ ಅಂದರೆ ನಮ್ದು ಯಾವಾಗ ನಾವು ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು ಪಾಲನೆ ಮಾಡಿದ್ದನ್ನು ನಾವು ಯಾವಾಗ ಧಿಕ್ಕರಿಸ್ತಾ ಬರ್ತಾ ಇದ್ದೀವಲ್ಲ, ನಾವು ಪ್ರತಿಯೊಂದರಲ್ಲೂ ಫೇಲ್ ಆಗ್ತಾ ಇದ್ದೀವಿ. ನಾವು ದೈಹಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಹಂತದಲ್ಲೂ ನಾವು ಫೇಲ್ ಆಗ್ತಾ ಬರ್ತಾ ಇದ್ದೀವಿ. ಸಿಂಪಲ್ ನಮ್ಮದು ಹಳೇ ನಮ್ಮ ಪೂರ್ವಜರು ಏನು ಮಾಡಿದಾರೆ ವ್ಯವಸ್ಥೆ, ಅದೇ ವ್ಯವಸ್ಥೆನ ನಾವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು. ಇವಾಗ ಒಮ್ಮೆಲೆ ಓವರ್ ನೈಟ್ ಬುದ್ಧ ಆಗಲಿಕ್ಕೆ ಅಥವಾ ಎಲ್ಲರೂ ಒಮ್ಮೆಲೆ ಸ್ವಾಮೀಜಿ ಥರ ಮಠ ಮಾನ್ಯಗಳನ್ನು ಕಟ್ಟಲಿಕ್ಕೆ ಆಗಲ್ಲ. ಬಟ್ ಡೇ ಬೈ ಡೇ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡ್ಕೋಬೇಕು ಅಂತಾರೆ. ಇದೆಲ್ಲ ಮಾಡೋಕ್ಕಾಗುತ್ತಾ ಸರ್? ನೋ ಹಂಗೆ ಕೇಳಬೇಡಿ, ಪ್ರಯತ್ನ ಮಾಡಿ. ಈಗ ಸಿಂಪಲ್ಲು, ಬೆಳಗ್ಗೆ ಬೇಗ ಹೇಳ್ಬೇಕಪ್ಪ. ಏನು ಮಾಡಬೇಕು? ಬೆಳಗ್ಗೆ ಬೇಗ ಹೇಳ್ಬೇಕಂತಂದರೆ ನಿಮಗೆ ಬಿಗಿನಿಂಗು ಒಂದು, ನೀವೇ ಎಕ್ಸಾಂಪಲ್ ನಿಮ್ಗೆ ಟಾಸ್ಕ್ ಕೊಡ್ತೀನಿ, ಒಂದು 2 ರಿಂದ 3 ದಿನ 5 ಗಂಟೆ ಕೇಳಲಿಕ್ಕೆ ಪ್ರಯತ್ನ ಮಾಡಿ. ಹೆವಿ ಕಷ್ಟ ಅನಿಸುತ್ತೆ 3 ದಿನ. 4ನೇ ದಿನಕ್ಕೆ ಏನಾಗುತ್ತಂದರೆ, ನಿಮಗೆ ನೈಟು 9 ಗಂಟೆ 10 ಗಂಟೆಗೆ ನೀವು ಏನೇ ಮಾಡಬೇಕು ಅಂದ್ರೂ ನಿಮ್ಗೆ ಬಿಡೋಂಗಿಲ್ಲ, ಅದು ಬೆಡ್ಡಿಗೆ ಕರ್ಕೊಂಡು ಹೋಗುತ್ತೆ. 4ನೇ ದಿನಕ್ಕೆ ಪ್ರಿಪೇರ್ ಆಯ್ತದು. 10 ಗಂಟೆ ಒಳಗೆ ನೀವು ಕರೆಕ್ಟಾಗಿ ಮಲ್ಕೊಂಡ್ರಿ ಅಂದರೆ ಬೆಳಿಗ್ಗೆ 5 ಗಂಟೆ ನಿಮ್ಮ ಅಲಾರಾಮ್ಗಿಂತ ಮೊದಲೇ ನಿಮ್ಮ ಬಾಡಿ ಅಲರ್ಟ್ ಆಗಿರುತ್ತೆ, ನಿಮ್ಗೆ ನಿದ್ದೆ ಹೋಗ್ಬಿಡುತ್ತೆ. ಆಮೇಲೆ ನೀವು ಹಾಸಿಗೆಯಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ನಿಮಗೆ.
ನೀವೇನಾದ್ರು ಪ್ರೆಸರೈಸ್ ಮಾಡಿ ನಾನು ಹೇಳಂಗಿಲ್ಲ ಅಂತ ನೀವು ಪ್ರೆಸರೈಸ್ ಮಾಡಿದ್ರು ಹೇಳಂಗಿಲ್ಲ. 2-3 ದಿನ ಟ್ರೈ ಮಾಡುತ್ತೆ, ಆಮೇಲೆ ನೀವು ಅವಾಗ ಎದ್ದು ಹೋಗಲಿಲ್ಲ ಅಂದರೆ ಮತ್ತೆ ಮಲ್ಕೊಳುತ್ತೆ. ಇನ್ನೊಂದು ಏನು ಸಮಸ್ಯೆ ಆಗುತ್ತೆ, ಏನೋ ಒಂದು ಬೋಧನೆ ಕೇಳ್ತಾರೆ, ನಮ್ಮಂಥವ್ರು ಯಾವುದೋ ಏನೋ ಬೋಧನೆ ಕೇಳ್ತಾರೆ, ಯಾವುದೋ ಸ್ವಾಮೀಜಿ ಏನೋ ಕೇಳ್ತಾರೆ, ಟ್ರೈ ಮಾಡ್ತಾರೆ. ಟ್ರೈ ಮಾಡಿ 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 ಸಂಡೇ 8 ಗಂಟೆಗೆ ಎದ್ಬಿಡ್ತಾರೆ. ಹೋಯ್ತು ಅಲ್ಲಿಗೆ ಮಂಡೇ ಪ್ಲ್ಯಾನ್. ಸಂಡೇ 8 ಗಂಟೆಗೆ ಎದ್ದರು ಮಂಡೇ ಮಾರ್ನಿಂಗ್ ಹೋಯ್ತು ಅಲ್ಲಿಗೆ. ಮಂಡೇ ಮಾರ್ನಿಂಗ್ 5 ಗಂಟೆಗೆ ಹೇಳೋಕ್ಕಾಗಂಗಿಲ್ಲ ಅವ್ರಿಗೆ. ಈ ಸಂಡೇ ಅನ್ನೋ ಕಲ್ಚರ್, ಸಂಡೇ ಅನ್ನೋದು ಮಂಡೇ ಬಿಸಿ ಮಾಡ್ತಾ ಇದೆ ಎಲ್ಲರದು. ಏನಂದರೆ ಮಕ್ಕಳು ಲೇಟಾಗಿ ಹೇಳ್ತಾರೆ, ತಾಯಿನೂ ಲೇಟಾಗಿ, ಎಲ್ಲರೂ ಲೇಟಾಗಿ ಹೇಳ್ತಾರೆ, ಎಲ್ಲ ಲೇಟು. ಮಂಡೇ ಮತ್ತೆ ಅದೇ ಮೈಂಡ್ ಸೆಟ್ ಆಗ್ಬಿಡುತ್ತೆ. ಅಂದರೆ ಕಂಟಿನ್ಯೂಟಿ ತರ್ತಾ ಇಲ್ಲ. ಯಾಕೆ ಸಂಡೇ ಲೇಟ್ ಹೇಳಬೇಕು, ಸಂಡೇನೂ ಅದೇ ಟೈಮ್ಗೆ ಹೇಳಬೇಕು. ಆವಾಗ ಬಾಡಿ ಕರೆಕ್ಟಾಗಿರುತ್ತೆ. 5 ಗಂಟೆಗೆ ನಾನು ಹೇಳಬೇಕು, ಅದು ಪ್ರಿಪೇರ್ ಆಗಿರುತ್ತೆ. ನೀವೇನಾದರೂ ಯಾವತ್ತೋ ಒಂದಿನ ಲೇಟಾಗಿ ಯಾವುದೋ ಇವೆಂಟ್ಗೆ ಹೋಗಿರ್ತಾರ, ಏನೋ ಫಂಕ್ಷನ್ಗೆ ಹೋಗಿರ್ತಾರ, ರಾತ್ರಿ 12 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ, ಅವತ್ತೊಂದಿನ. ಮತ್ತು ಬಾಡಿಗೆ ಏನು ಮಾಡಬೇಕಂದ್ರೆ ಇಷ್ಟು ಅವರ್ಸ್ ನಿದ್ದೆ ಬೇಕು ಅಂತ ಸೆಟ್ ಮಾಡಬೇಕು. ನೀವು ಮಲಗೋ ಸಮಯನ, ಏಳೋ ಸಮಯನ ಫಿಕ್ಸ್ ಮಾಡಬೇಕು. ನಾನು ಹೆಂಗಂದರೆ ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ 6 ಅವರ್ಸ್ ಸ್ಲೀಪಿಂಗ್ ನಾನು ಫಿಕ್ಸು. ನಾನು ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀನಿ ಅಷ್ಟು ಗಂಟೆಗೆ ನೆಕ್ಸ್ಟ್ ಅಲಾರ್ಮ್ ಸೆಟ್ ಮಾಡ್ತೀನಿ, ಅಷ್ಟು ಗಂಟೆಗೆ ಎದ್ಬಿಡ್ತೀನಿ. ಅಲ್ಲಿಗೆ ಕರೆಕ್ಟಾಗಿ ಬಾಡಿ ಸೆಟ್ ಆಗುತ್ತೆ. ಒಂದಿನ ಎಲ್ಲೋ ಜರ್ನಿ ಮಾಡಿರ್ತೀವಿ, ಕಾರ್ ಡ್ರೈವಿಂಗ್ ಮಾಡಿರ್ತೀವಿ, ಏನೋ ಇದಾಗಿರುತ್ತೆ. 2ನೇ ದಿನ ರೆಸ್ಟ್ ತೊಗೊತೀನಿ, ಜಾಸ್ತಿ ನಿದ್ದೆ ಮಾಡ್ತೀನಿ. 6 ಅವರ್ಸ್ ಇದ್ದಿದ್ರೆ 8 ಅವರ್ಸ್ ನಿದ್ದೆ ಮಾಡ್ತೀನಿ. ಮತ್ತು 3ನೇ ದಿನಕ್ಕೆ ಮತ್ತು 6 ಅವರ್ಸ್ ತರ್ತೀನಿ. ಅಂದರೆ ಬಾಡಿನ ನಾವು ಏನಂದರೆ ಇಲ್ಲ ನನಗೆ ಒಂದ್ಸರಿ ನಾನು ಚೇಂಜ್ ಆದರೆ ಮುಗೀತಪ್ಪ, ನಾನು ಚೇಂಜ್ ಮುಗೀತೀನಿ, ನನಗೆ ಹೇಳೋಕ್ಕಾಗ್ತದೆ ಮುಗೀತು ಅಂದರೆ ಒಂದ್ಸರಿ ಡಿಸ್ಟರ್ಬ್ ಆದರೆ ನೆಕ್ಸ್ಟ್ ಸಿಸ್ಟಮ್ ತರಬೇಕು. ಹೌದು, ಈಗ ಮೋದಿಯವರು ಹೇಳ್ತಾರೆ, ಲೈಫ್ ಸ್ಟೈಲ್ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಅವ್ರಿಗೂ ವ್ಯತ್ಯಾಸ ಆಗುತ್ತೆ. ಯಾಕಂದರೆ ಹೆವಿ ಜರ್ನಿ ಮಾಡ್ತಾರೆ, ದೇಶದಿಂದ ದೇಶಕ್ಕೆ ಹೋಗ್ತಾರೆ, ವಿಮಾನ ಜರ್ನಿ ಮಾಡ್ತಾರೆ. ಅವ್ರದ್ದು ರುಟೀನ್ ಲೈಫ್ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಯಿತು ಅಂದರೆ ಅವರು ಅದನ್ನು ಫಾಲೋ ಮಾಡೋಂಗಿಲ್ಲ, ಮತ್ತೆ ಒರಿಜಿನಾಲಿಟಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೌದು, ಖಂಡಿತ. ಬೇಸಿಕಲಿ ನಮ್ಮ ದೇಹದ ಮೊದಲ ಡಾಕ್ಟರ್ ನಾವೇ. ನಮ್ಮ ದೇಹವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು, ಯಾವುದು ನಮಗೆ ಒಗ್ಗುತ್ತೆ ಅನ್ನುವಂಥದ್ದು, ಪ್ರತಿಯೊಂದು ಕೂಡ. ಸೊ ನೀವು ಹೇಳಿದೆಲ್ಲ ಒಪ್ಕೊಂಡೇರಿ. ತಮಾಷೆ ಹೇಳ್ಬೇಕಂದ್ರೆ ನೀವು ಯೂಟ್ಯೂಬ್ ಬಗ್ಗೆ ಹೇಳಿದ್ರಿ, ನಾವು ಯೂಟ್ಯೂಬ್ ಅಲ್ಲೇ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಅದೊಂದನ್ನ ಎಕ್ಸೆಪ್ಷನ್ ತಗೊಳ್ಳೋಣ. ಸೊ ರೆಸಿಪಿ ಬಿಟ್ಟು ನಮ್ಮ ಕಾರ್ಯಕ್ರಮನ ನೋಡ್ಲಿ, ಆರೋಗ್ಯ ರೀತಿಯಾಗಿ ಅದು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳೋಣ. ಮೇಡಮ್ ಹೆಂಗಂದ್ರೆ ಮೇಡಮ್ ಯೂಟ್ಯೂಬಲ್ಲಿ, ಗೂಗಲಲ್ಲಿ ನಾವು ಎಷ್ಟೊಂದು ಕಲ್ತಿದ್ದೀವಿ ಅಂದರೆ ನಮ್ಗೆ ಯಾವ ಯೂನಿವರ್ಸಿಟಿಲೂ ಕಲ್ತಿಲ್ಲ, ನಾವು ಯಾವ PhD ಮಾಡಿಲ್ಲ, ಅಷ್ಟು ನಾಲೆಜ್ ಕಲ್ತ್ಕೊಂಡಿದ್ವಿ. ಅದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನಿಮಗೆ ಬುಕ್ ಅಂತ ಬಂದಾಗ ಮೇಡಮ್ ನೆಗೆಟಿವ್ ಬುಕ್ಸ್ ಇದೆ, ಪಾಸಿಟಿವ್ ಬುಕ್ಸ್ ಇದೆ. ನೀವು ಯಾವ ಬುಕ್ಕನ್ನು ಓದ್ತೀರಾ ಆ ಥರ ನಿಮಗೆ ರಿಸಲ್ಟ್ ಬರುತ್ತೆ. ಯೂಟ್ಯೂಬಲ್ಲೂ ಅಷ್ಟೇ, ಗೂಗಲಲ್ಲೂ ಅಷ್ಟೇ. ನೀವು ಯಾವ ಕಂಟೆಂಟನ್ನು ರೀಡ್ ಮಾಡ್ತೀರಾ, ಯಾವುದ್ರ ಮೇಲೆ ನೀವು ಆಸಕ್ತಿ ತೊಗೊತೀರಾ, ಅದನ್ನೇ ಅದು ಫೀಡ್ ಮಾಡ್ತಾ ಹೋಗುತ್ತೆ. ನಾವು ಪಾಸಿಟಿವ್ ವೇದಲ್ಲಿ ಮೊದಲಿಂದ ನನಗೆ ಬುಕ್ ಓದುವಾಗೂ ಅಷ್ಟೇ, ಇದರಲ್ಲೂ ಅಷ್ಟೇ ಪಾಸಿಟಿವಿಟಿ ನಾವು ತೊಗೊತಾ ಹೋದರೆ ನಾವು ಪಾಸಿಟಿವ್ ಸಿಗ್ತಾ ಹೋಗುತ್ತೆ. ಖಂಡಿತ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಂದರೆ ಚಟಗಳ ಒಂದು ಮೂಲ ಏನಿದೆ, ಮೂಲ ಕಾರಣ ಏನಿದೆ, ಹೇಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಬಿತ್ತು, ಹೇಗೆ ಇದು ಅಂದರೆ ಜನರಲೈಸ್ ಆಗಿ ಗೊತ್ತಿಲ್ಲದೆ ಒಂದು ಸಮೂಹ ಸನ್ನಿ ಅಂತ ಏನು ಹೇಳ್ತೀವಲ್ಲ, ಸೊ ಆ ರೀತಿ ಚಟಗಳಾಗಿರುವಂಥದ್ದು ಅಂದರೆ ನಮ್ಮ ಲೈಫ್ ಸ್ಟೈಲ್ಗೆ ರಿಲೇಟ್ ಆಗಿರುವಂಥದ್ದು, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿರುವಂಥದ್ದರ ಬಗ್ಗೆ ಮಾತಾಡಿದ್ದೀವಿ. ಆದರೆ ಮುಂದಿನ ಸಂಚಿಕೆಯಲ್ಲಿ ಇದರಿಂದ ಆಗುವಂಥ ಒಂದು ಗಂಭೀರವಾದ ಪರಿಣಾಮಗಳ ಬಗ್ಗೆ ಕೂಡ ಮಾತಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಡಿಕ್ಷನ್ ಅನ್ನುವಂಥದ್ದು, ಚಟಗಳು ಅನ್ನುವಂಥದ್ದು ಯಾವ ರೀತಿ ನಮ್ಮ ಜೀವನದ ಮೇಲೆ, ಜೀವನ ಶೈಲಿ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ತಿಳ್ಕೋಣ. ಇದರಿಂದ ಆಗುವಂಥ ಗಂಭೀರ ಪರಿಣಾಮಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.